ಮಾಡ್ರಿಪ್ಪ ಗಣಿತ ಮಾಡ್ರಿ. ಇದನ್ನು ಎರಡು ರೀತಿ ಒಳಗೆ ತಿಳಿಸ್ತಾನೆ, ಭಾಳ ಇಂಪಾರ್ಟೆಂಟ್ ಅದ ಇದು. ಈ ಗಣಿತನ್ನ ಈ ಚಿಹ್ನೆಗಳ ಮೇಲೆ ನೀವು ಮಾಡ್ಕೋಬೇಕು. ಇದು ಏನದ 10ನೇ 7 ಅದ. ಇದನ್ನ ಶೇಕಡಾದಾಗ ಬರೀರಿ ಅಂತಂದಂಗಿದು. ಇದು ಶೇಕಡಾ ಚಿಹ್ನೆ ಹಾಕ್ಯಾರಂದ್ರೆ ಏನು ತಿಳ್ಕೊಬೇಕು, 10ನೇ 7 ಶೇಕಡಾದಲ್ಲಿ ಬರೀರಿ ಅಂತ. ಅವ್ರು ಬರದೇ ಇರಂಗಿಲ್ಲ. ಏನು ಮಾಡಬೇಕು ಅಂತ ದಿಗಲ್ ಹಿಡ್ಕೊಂಡು ಕೊಡ್ಬಾರ್ದು. ಇದಂತೂ ಭಿನ್ನ ರಾಶಿ ಅದ, ಕರೆಕ್ಟ್ ಈಕ್ವಲ್ ಟು ಎಷ್ಟು ಅಂತ ಕೇಳ್ಯಾರ. ಆದರೆ ಈ ಉತ್ತರದಾಗ ನೋಡಿದಾಗ ಚಿಹ್ನೆಗಳು ಏನವ ಶೇಕಡಾವ. ಈ ಭಿನ್ನ ರಾಶಿಯನ್ನು ಶೇಕಡಾಕ್ಕೆ ಪರಿವರ್ತಿಸಿರಿ ಅಂತ ಅರ್ಥ ಮಾಡ್ಕೋಬೇಕು. ಉತ್ತರ ಮೇಲೂ ನೀವು ಕಂಡಿಡ್ಬೇಕು. ಇದನ್ನು 2 ನಮೂನಿ ನಾನು ಶೇಕಡಾ ಮಾಡೋದು ತೋರಿಸ್ತೇನೆ. ಯಾವ್ದು ಬೇಕಾದ್ ಮಾಡ್ಬೋದು ನೀವು. ನೋಡ್ರಿ ಮಾಡೋದಾತ ವಿಡಿಯೋದಿಂದ ನಾ ತೋರಿಸೋದನ್ನು ಮ್ಯೂಟ್ ಮಾಡ್ರಿ, ಚೆನ್ನಾಗಿ ಬಿಡಿಸ್ರಿ. ನಾ ಬಿಡಿಸಿದಿಂದ ನೀವು ನೋಡ್ರಿ, ಎಲ್ಲರೂ ನೋಡ್ರಿ ಬೋರ್ಡ್ ಕಡೆ. ಭಿನ್ನ ರಾಶಿಯನ್ನ ಶೇಕಡಾದ ಮಾಡೋದು ಆಲ್ಮೋಸ್ಟ್ ಅಲ್ಲಿ ನೀವು ಕಲ್ತಿರ್ತೀರಿ. ನೋಡ್ರಿ ಹೆಂಗೆ ಮಾಡೋದು. ಈಗ 7 10 ಅದ. ಇಲ್ಲಿ ಏನಂದಾನೀಗ, ಇದು ಶೇಕಡಾ ಅಂದಾನ, ಶೇಕಡಾ ಚಿಹ್ನೆ ಅದ ಅಂದ್ರೆ 100 ಹಚ್ಚ್ರಿ. ತಳಗೆ ಎಷ್ಟು ಹಚ್ಬೇಕು, ಛೇದ ಯಾವಾಗಲಾದ್ರೂ 1 ಹಚ್ಬೇಕು. ಗುಣಾಕಾರ ಮಾಡಾಗ 100 ಇಟ್ರಿ ಅಂದ್ರೆ ಛೇದ 1 ಇಟ್ಲೇಬೇಕು. ನೆನ್ಪಿಟ್ಕೋರಿ, ಈ 0 ಹೊತ್ತು ಈ 0 ಹೊತ್ತು. 10 ಒಳಲೆ 70. ಎದರಲ್ಲೇ ಗುಣಾಕಾರ ಮಾಡಿದ್ರೆ 100ಲೆ ಗುಣಾಕಾರ ಮಾಡಿದ್ರೆ ಇದಕ್ಕೆ ಶೇಕಡಾ ಚಿಹ್ನೆ ಹಾಕ್ರಿ. ಉತ್ತರ ಸಂಖ್ಯೆಯಲ್ಲಿ ಅದ ನೋಡ್ರಿ ಡಿ. ತಿಳಿದಲ್ಲ. ಇನ್ನು 2ನೇ ರೀತಿ ಒಳಗೆ ತೋರಿಸ್ತೀನಿ. ಇದನ್ನ 7 10 ಮಾಡಿದ್ರೆ ಇದನ್ನು ದಶಮಾಂಶದಾಗ ಮಾಡ್ರಿ, 0.7 ಆಯ್ತು. ಇದನ್ನು ಶೇಕಡಾದಾಗ ಮಾಡ್ರಿ, 100ಲೆ ಗುಣಾಕಾರ ಮಾಡ್ರಿ. ಆಮೇಲೆ ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಇದನ್ನು 7 ಮಾಡ್ರಿ, ಇದಕ್ಕೆ 100ಲೆ ಗುಣಾಕಾರ ಮಾಡ್ರಿ. ಎಷ್ಟಾಯ್ತು, 700 ಆಯ್ತು. ಈಗ ಒಂದು ಸ್ಥಾನ ಬಿಟ್ಟು ಬಿಂದು ಕೊಡ್ರಿ, ನೋಡ್ರಿ ಏನಾಯ್ತು, 70 ಶೇಕಡ. ಇದನ್ನು ದಶಮಾಂಶದಾಗ ಮಾಡಿ ಶೇಕಡ ಮಾಡೋದು. ಇದನ್ನು ಭಿನ್ನ ರಾಶಿಯನ್ನು ದಶಮಾಂಶ ಮಾಡ್ಕೊಳ್ಳೋದು, 0.7 ಆಯ್ತು. ಅದಕ್ಕೆ 100ಲೆ ಗುಣಾಕಾರ ಮಾಡಬೇಕು. ದಶಮಾಂಶ ತೆಗೆದಾಗ 7 ಆಯ್ತು, ಗುಂಡ್ಲೆ 100 700 ಆಯ್ತು. ಒಂದು ಸ್ಥಾನ ಬಿಂದು ಕೊಟ್ರೆ ಎಷ್ಟು ಬಂತು, ಶೇಕಡಾ 70 ಬಂತು. ಉತ್ತರ ಡಿ. ದಶಮಾಂಶದಾಗ ಮಾಡ್ರಿ, ಭಿನ್ನ ರಾಶಿ ಮಾಡ್ರಿ, 2 ಅಭ್ಯಾಸನ ನೀವು ಕಲ್ತಂಗ. ಆಮೇಲೆ ಇದು 0.7 ಇತ್ತಂದ್ರೆ ಹಿಂಗೆ ದಶಮಾಂಶದಾಗ ಇಟ್ಟಾಗ ಶೇಕಡಾದಾಗ ಮಾಡ್ರಿ. ನೋಡಿ, ಇದು 10ನೇ 7 ಅಂದ್ರೆ ಒಂದೇ, 0.7 ಅಂದ್ರೆ ಒಂದೇ. ನೋಡಿ ಶೇಕಡಾದ ಮಾಡೋದು ನಿಮ್ಗೆ ಗುರ್ತಾಗ್ಯದ ಅಂತ ತಿಳ್ಕೊಂಡು ನಾನು ಇವುಗಳನ್ನ ದಶಮಾಂಶ ಭಿನ್ನ ರಾಶಿಯನ್ನು ಶೇಕಡಾದಲ್ಲಿ ಪರಿವರ್ತಿಸಿರಿ ಅಂತ ತಿಳ್ಕೊಂಡು ಪ್ಲೇ ಲಿಸ್ಟ್ನ ಭಾಳ ಹಾಕ್ಯನು. ನೋಡ್ರಿ ಚೆನ್ನಾಗಿ ಬಿಡಿಸ್ರಿ. ಇವತ್ತ 70 ಇನ್ನು 10 ಗಣಿತ ಆದ್ರೆ ಇದು 98ನೇ ಇಸ್ವಿನೂ ಮುಗಿದ್ದು, 99 ಚಾಲು ಆಗ್ತದೆ. ಒಂದು ಸ್ವಲ್ಪ ಟೈಮ್ ತೊಗೊಂಡು ನಾವು ಹಾಕಿರ್ತೀವಿ. ಚೆನ್ನಾಗ ಈ ಅಪ್ಲೋಡ್ ಮಾಡೋಕ್ಕಿಂತಲೂ ಮೊದಲು ಒಂದು ಸ್ವಲ್ಪ ಹಿಂದಿನ ಅಭ್ಯಾಸ ನೋಡ್ಕೋತ ಬರ್ರಿ. ಯಾಕಂದ್ರೆ ಇದು ಬಂದಾಗೆ ನೋಡ್ತಿರ್ತಾರೆ ಪೇರೆಂಟ್ಸ್ಗಳು. ದಯಮಾಡಿ ವಿದ್ಯಾರ್ಥಿಗಳು ಹಂಗೆ ಮಾಡಬೇಡ್ರಿ. ನೋಡಿದ್ದನ್ನು ಮಾಡಿ ನೋಡೋದ್ರಿಂದ ರಿವಿಷನ್ ಆಗ್ತದೆ, ಪರ್ಫೆಕ್ಟ್ ಆಗ್ತದೆ. ತಿಳಿತಲ್ಲ, ಬೇರೆದಾಗ ಬರ್ಕೋರಿ, ನೋಟ್ಬುಕ್ದಾಗ ಬರ್ಕೋರಿ. ಚೆನ್ನಾಗಿ ಹೇಳಾಗ ನಾನು ನೋಡ್ರಿ ಎಲ್ಲರೂ ಲಕ್ಷ